ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜನ್ನು ಹೇಳ್ತಾ ಇದ್ದೇನೆ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜು ಕೂಡ ಅಂದ್ಕೊಳ್ಬೋದು ನೀವು. ಯಾಕಂತ ಕೇಳಿದರೆ ನಾಳೆ ನಿಮಗೆ ಎಕ್ಸಾಮ್ ಇದೆ ಕೆಮಿಸ್ಟ್ರಿ. ಇಲ್ಲಿಯವರೆಗೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಕೆಮಿಸ್ಟ್ರಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸರ್ ಏನೂ ಓದಿಲ್ಲ, ಏನು ಓದಿದರೂ ಕೂಡ ತಲೆಗೆ ಹತ್ತಾ ಇಲ್ಲ, ಸೊ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ, ಫೇಲ್ ಆಗ್ತೇನೋ ಅಂತ ಭಯ ಆಗ್ತಾ ಇದೆ ಅಂತೇಳೋ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಅವರಿಗೆ. ಸ್ಟೂಡೆಂಟ್ಸು ಇದೆಲ್ಲರಿಗೂ ಅಪ್ಲೈ ಆಗೋದಿಲ್ಲ. ದೋಸ್ ಹೂ ವಾಂಟ್ಸ್ ಟು ಪಾಸ್. ಓಕೆ, ಪಾಸ್ ಆಗ್ಲಿಕ್ಕಂದ್ರೆ ಇಲ್ಲಿವರೆಗೆ ಏನೂ ಓದಿಲ್ಲ ಸರ್, ಭಯ ಆಗ್ತಾ ಇದೆ, ನಾಳೆ ಎಕ್ಸಾಮ್ ಹೇಗೆ ಬರಿತೇನೆ ಅಂತ ಗೊತ್ತಿಲ್ಲ ಸರ್, ಫೇಲ್ ಆಗ್ತೇನೆ ಅಂತೇಳು ಭಯ ಆಗ್ತಾ ಇದೆ ಅಂತೇಳೋ ಸ್ಟೂಡೆಂಟ್ಗೆ ಈ ಒಂದು ವಿಡಿಯೋ ಆಯಿತಾ. ಆ್ಯಂಡ್ ಈ PDF ನಾಟ್ ಪ್ರಿಪೇರ್ಡ್ ಬೈ ಮೀ, ಇಟ್ ಈಸ್ ಪ್ರಿಪೇರ್ಡ್ ಬೈ ಮಿಸ್ಟರ್ ಸಂದೀಪ್ ಗಾಣಿಗ. he is one of the top faculty, ಉಡುಪಿ ಡಿಸ್ಟ್ರಿಕ್ಟ್ನ ಒನ್ ಆಫ್ ದ ಟಾಪ್ ಫ್ಯಾಕಲ್ಟಿ, ವೆಂಕಟರಮಣ PU ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆ್ಯಂಡ್ ಈಸ್ ಅ ಪ್ರಿನ್ಸಿಪಲ್ ಆಲ್ಸೋ. ಸೊ ಒನ್ ಆಫ್ ದ ಬೆಸ್ಟ್ ಫ್ಯಾಕಲ್ಟಿ. ಅವರು ಪ್ರಿಪೇರ್ ಮಾಡಿದಂಥ ಪಾಸಿಂಗ್ ಪ್ಯಾಕೇಜು. ಸೊ ಎವ್ರಿ ಇಯರ್ ಅವರು ಇದನ್ನು ಪ್ರಿಪೇರ್ ಮಾಡ್ತಾರೆ ಆ್ಯಂಡ್ ಒನ್ ಆಫ್ ದ ಬೆಸ್ಟ್. ಓಕೆ, ಎವ್ರಿ ಇಯರ್ ನಾನು ನೋಡಿದಾಗ ಅವ್ರು ಹೇಳಿರೋ ಕ್ವಶನ್ಸ್ಗಳು ತುಂಬ ರಿಪೀಟ್ ಆಗುತ್ತೆ ಆ್ಯಂಡ್ ಅವ್ರು ಹೇಳಿರೋ ಕೆಮಿಸ್ಟ್ರಿ ಏನಿದೆ ನೋಡಿ ಅದು ಬಂದೇ ಬರುತ್ತೆ. ಆ್ಯಂಡ್ ಹಿ ಹ್ಯಾಸ್ ಗುಡ್ ಎಕ್ಸ್ಪೀರಿಯನ್ಸ್, ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್. ಸೊ ಅವರು ಪ್ರಿಪೇರ್ ಮಾಡಿದಂಥ ಒಂದು PDF. ಈ PDF ನಿಮ್ಗೆ ಬೇಕು ಅಂತಾದರೆ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪ್ನ ಲಿಂಕ್ ಹಾಕಿರ್ತೇನೆ. ಗ್ರೂಪಿಗೆ ಜಾಯ್ನ್ ಆಗಿ ಇದನ್ನು ಶೇರ್ ಮಾಡ್ತೇನೆ. ದಿಸ್ ಈಸ್ ಓನ್ಲಿ ಫಾರ್ ದೋಸ್ ಹು ಡಿಡ್ ನಾಟ್ ಸ್ಟಡಿಡ್ ಎನಿಥಿಂಗ್ ಟಿಲ್ ನೌ ಆ್ಯಂಡ್ ದೋಸ್ ಹು ವಾಂಟ್ಸ್ ಟು ಇನ್ಕ್ರೀಸ್ ದೇರ್ ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡಬೇಕಂತಿದ್ರು ಇದನ್ನು ಓದ್ಕೊಳ್ಳಿ. ಎಲ್ಲರೂ ಓದ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನೋಡಿ, ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಸೊಲ್ಯೂಷನ್ಸಿಂದ ಪ್ರಾಬ್ಲಮ್ಸ್ ಇದೆ, ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಇರುತ್ತೆ, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, P0 - P. ಆ್ಯಂಡ್ ಆಲ್ರೆಡಿ ನನ್ನ ಪ್ರೀವಿಯಸ್ ಇದರಲ್ಲಿ ಕೂಡ ನಾನು ಪಾಸಿಂಗ್ ಪ್ಯಾಕೇಜ್ ಹೇಳಿದ್ದೇನೆ. ಬಟ್ ಅದರಲ್ಲಿ ಏನು ಅಂತ ಕೇಳಿದರೆ, ನಾನು ಏನು ಫಸ್ಟಿಗೊಂದು ಪ್ರೆಸೆಂಟೇಷನ್ ಶೇರ್ ಮಾಡಿದ್ದೇನೆ ಅದರಿಂದ ಜಸ್ಟ್ ನಾಟ್ ಅ ಪಾಸಿಂಗ್ ಪ್ಯಾಕೇಜು. ಅದು ನಿಮಗೆ ಮೋರ್ ದ್ಯಾನ್ 40 ತೆಗೀತದೆ. ಔಟ್ ಆಫ್ 70ಯಲ್ಲಿ 40+ ತೆಗಿಸ್ಬೋದು. ಬಟ್ ಇದು ಜಸ್ಟ್ ಪಾಸಿಂಗ್ ಪ್ಯಾಕೇಜ್. ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ, ಅದಾದಮೇಲೆ ನಾನೊಂದು ಪ್ರೆಸೆಂಟೇಷನ್ PPTನ ಕಳಿಸಿದ್ದೇನೆ, ಅದರಲ್ಲಿ ಜಸ್ಟ್ ಕ್ವಶನ್ಸ್ ಇದೆ, ಅದನ್ನು ನೋಡಿ. ಇದು ಬಿಟ್ಟು ಅದನ್ನು ಮಾಡಿ 40+, 45+ ತೆಗಿಬೋದು ಅದು. ಯಾಕಂದರೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಇದು ಕೂಡ ಇದರಲ್ಲಿ ವಿತ್ ದ ಆನ್ಸರ್ಸ್ ಇದೆ. ಸೊ ದೋಸ್ ಹು ಡಿಡ್ ನಾಟ್ ಸ್ಟಡಿ ಎನಿಥಿಂಗ್ ಟಿಲ್ ನಾವ್ವರೆಗೆ ಯಾರು ಏನೂ ಓದದೇ ಇದ್ದವ್ರು ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಓಕೆ, those who wants to score well also they can also go through this one. Okay, solutions ಇಂದ ಏನು ಹೇಳಿದ್ದಾರೆ, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಪ್ರಾಬ್ಲಮ್ಸ್ ಆನ್ ಕಾಲಿಗೇಟಿವ್ ಪ್ರಾಪರ್ಟಿ, ಪ್ರಾಬ್ಲಮ್ಸ್ ಆನ್ ರೌಲ್ಟ್ಸ್ ಲಾ ಆರ್ ಮೋಲ್ ಫ್ರಾಕ್ಷನು, ಇವೆರಡರ ಮೇಲೆ ಪಕ್ಕ ಬರುತ್ತೆ. ಮತ್ತು ಅದು ಬಿಟ್ಟರೆ ಅದು ಗೊತ್ತಿದೆ ನಿಮಗೆ, ರೈಟ್? ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್, ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್, ಇದೆಲ್ಲದೂ ನಂದು ಆ PDF ಅಲ್ಲಿ ಇದೆ. ವಾಟ್ ಈಸ್ ರಿವರ್ಸ್ ಆಸ್ಮಾಸಸ್, ಸೇಮ್ ಸ್ಟೂಡೆಂಟ್ಸ್ ಎಲ್ಲದೂ ಸೇಮ್. ಸ್ಟೇಟ್ ಹೆನ್ರೀಸ್ ಲಾ, ರೀಡ್ ದ ಮ್ಯಾಥಮೆಟಿಕಲ್ ಫಾರ್ಮ್. ವಾಟ್ ಡು ಯು ಎಕ್ಸ್ಪೆಕ್ಟ್ ಟು ಹ್ಯಾಪನ್ ವೆನ್ RBC ಈಸ್ ಪ್ಲೇಸ್ಡ್ ಇನ್ 1%. ಇದು ಕ್ವಶನ್, ಸೇಮ್ ಕ್ವಶನ್ ನಾನು ಕಳಿಸಿರೋ ಇದರಲ್ಲಿದೆ. ಪಾಸಿಂಗ್ ಪ್ಯಾಕೇಜ್ ಅಂತ ಏನು ಕಳಿಸಿದ್ದೀನಿ ಅದರಲ್ಲಿದೆ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಅದು, ಆಯಿತಾ. ಮತ್ತು ವಾಟ್ ಆರ್ ಅಜಿಯೋಟ್ರೋಪ್ಸ್, ವಾಟ್ ಆರ್ ಐಸೋಟೋನಿಕ್ ಸೊಲ್ಯೂಷನ್ನು, ಡಿಫೈನ್ ಮೊಲಾರಿಟಿ, ಹೌ ಡಸ್ ಇಟ್ ವೇರಿ ವಿತ್ ಟೆಂಪರೇಚರ್, ಹೌ ಸೊಲ್ಯೂಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ವೇರೀಸ್ ವಿತ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಇದನ್ನು ಕ್ವಶನ್ ಕೇಳ್ತಾರೆ. ಸ್ಟೇಟ್ ರೌಲ್ಟ್ಸ್ ಲಾ, ಇದೆಲ್ಲದೂ ಕೂಡ ನಾನು ಕಳಿಸಿರೋ ಪ್ರೆಸೆಂಟೇಷನ್ ಇಲ್ಲಿ ಇದೆ. ಬಟ್ ಸ್ಟಿಲ್ ಇದರಲ್ಲಿ ಆನ್ಸರ್ಸು ಇದೆ, ವಿತ್ ದ ಆನ್ಸರ್ಸ್. ಇನ್ನು ಕೆಮಿಕಲ್ ಕೈನೆಟಿಕ್ಸಿಂದ ಇವೆರಡರೊಳಗೊಂದು ಬಂದೇ ಬರುತ್ತೆ, 0 ಆರ್ಡರ್ ರಿಯಾಕ್ಷನ್ ಆರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ನು. ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್ಲು. ರೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮೊಲಿಕ್ಯುಲಾರಿಟಿ, ಇದು ಕೂಡ ಇದೆ ಇದರಲ್ಲಿ PDF ಅಲ್ಲಿ. ವಾಟ್ ಆರ್ 2 ಕ್ರೈಟೀರಿಯಾ ಫಾರ್ ಎಫೆಕ್ಟಿವ್ ಕೊಲಿಷನ್ ಅಕಾರ್ಡಿಂಗ್ ಟು ದ ಕೊಲಿಷನ್ ಥಿಯರಿ, ಇದು ಇದ್ದಾಗಿಲ್ಲ, ಇದನ್ನು ನೋಡಿಕೊಳ್ಳಿ. ಡ್ರಾ ಅ ಗ್ರಾಫ್, ಈ ಗ್ರಾಫ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದನ್ನು ಕೂಡ ಅದರಲ್ಲಿ ಹೇಳಿದ್ದೇನೆ. ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ ಟು ಶೋ ದ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಆನ್ ಆಕ್ಟಿವೇಷನ್ ಎನರ್ಜಿ. ಅದು ಬಿಟ್ಟರೆ ಪ್ರಾಬ್ಲಮ್ಸ್ ಆನ್ ಹಾಫ್ ಲೈಫ್ ಪೀರಿಯಡ್, T(off) = 0.693/K. ರೈಟ್, ಅರೇನಿಯಸ್ ಈಕ್ವೇಷನ್, ಇದೆಲ್ಲದೂ ಇದೆ ನಾನು ಕಳಿಸ್ತಿರೋ ಪ್ರೆಸೆಂಟೇಷನಲ್ಲಿ, ಪ್ರತಿಯೊಂದು ಇದೆ. ಬಟ್ ದೇರ್ ಇಸ್ ನೋ ಆನ್ಸರ್. ನಾನು ಚಾಪ್ಟರ್ ವೈಸ್ ಕೊಟ್ಟಿದ್ದೇನೆ, ಲೆವೆಲ್ 1, ಲೆವೆಲ್ 2 ಅಂತ. ಸೊ ಅದನ್ನು ಓದಿದರೆ ನೀವು ನನ್ನ ಪ್ರಕಾರ 45+ವರೆಗೂ ತೆಗಿಬೋದು. 40 to 50, ಇನ್ ಬಿಟ್ವೀನ್ 40 to 50 ಪಕ್ಕ ತೆಗಿಬೋದು, ಆಯಿತಾ. ಮತ್ತು ನಿಮ್ಮ ಹಾರ್ಡ್ ವರ್ಕ್ ಇದು ಮಾಡಿದ್ರೆ 60ವರೆಗೆ ತೆಗಿಬೋದು. ಅದರಲ್ಲಿ ತುಂಬ ಇದೆ ಸ್ಟೂಡೆಂಟ್ಸ್, ಇನ್ಕ್ಲೂಡಿಂಗ್ ದಿಸ್ ದರ್ ಈಸ್ ಸಮ್ ಎಕ್ಸ್ಟ್ರಾ ಕ್ವಶನ್ಸ್. ಇದರಲ್ಲಿ ಆನ್ಸರ್ಸು ಇದೆ. ಓಕೆ, ಸೊ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ ಇಸ್ ದ ಸೇಮ್ ಆಸ್ ಯೂನಿಟ್ ಆಫ್ ರೇಟ್ ರಿಯಾಕ್ಷನ್. ವಾಟ್ ಈಸ್ ದ ಆರ್ಡರ್ ಆಫ್ ರಿಯಾಕ್ಷನ್, ವಾಟ್ ಹ್ಯಾಪನ್ಸ್ ಟು ದ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ಡ್, ಇದಿಷ್ಟು. ಅದು ಬಿಟ್ಟರೆ ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ ಈಸ್ mole per liter per second, mole per liter per second. Predict the order of the reaction. For reaction A plus B which tends to product, rate law is given by R
ಇಂಟು ಕೆ ಇಂಟು ಎ ಟು ದಿ ಪವರ್ ಆಫ್ ಬಿ ಸ್ಕ್ವೇರ್. ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್? ಅದು ಬಿಟ್ಟರೆ ಇದರಿಂದ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ SHE ವೆರಿ ಇಂಪಾರ್ಟೆಂಟ್. ಕೋಲ್ರಾಸ್ ಲಾ, ರೈಟ್, ಎನಿ ಟು ಅಪ್ಲಿಕೇಶನ್ಸ್. ವಾಟ್ ಈಸ್ ಕೊರೋಷನ್? ಮೆನ್ಷನ್ ಟು ಮೆಥಡ್ ಆಫ್ ಪ್ರಿವೆನ್ಷನ್ ಆಫ್ ಕೊರೋಷನ್. ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ Faraday's ಫಸ್ಟ್ ಆ್ಯಂಡ್ ಸೆಕೆಂಡ್ ಲಾ. D and F block elements. So what is potassium dichromate? How is potassium dichromate? How is potassium permanganate? How it is prepared? ಇದು ಇಂಪಾರ್ಟೆಂಟ್. ಅಥವಾ ಅದನ್ನು ಪೈರುಲುಸೈಟ್ ಅಂತ ಕರೀತಾರೆ. ಪೈರುಲುಸೈಟ್ ಅಂತ ಯಾವುದನ್ನು ಪೊಟ್ಯಾಷಿಯಮ್ ಪರಮ್ಯಾಂಗನೇಟ್ಸ್ ಪ್ರಿಪೇರ್ಡ್ ಫ್ರಮ್ MnO2. ವಾಟ್ ಈಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್? ರೈಟ್, ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಗಿವ್ 2 examples. Give 2 reasons. Transition metals and their compounds are good catalyst. Give 3 reasons. Transition elements forms complex coordination compounds. Give 3 reasons. These all are reasons. ಓಕೆ, ಯಾಕಂದರೆ ಡಿ ಬ್ಲಾಕ್ ಎಫ್ ಬ್ಲಾಕಿಂದ ತುಂಬ ರೀಸನ್ಸ್ ಕ್ವಶನ್ಸ್ ತುಂಬ ಬರುತ್ತೆ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಮೇಲೆ ಲ್ಯಾಂಥನೈಡ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇದೆ, ಲ್ಯಾಂಥನೈಡ್ಸ್ ಮತ್ತು ಆ್ಯಕ್ಟಿನೈಡ್ಸ್ ಮೇಲೆ. ಓಕೆ, ಗಿವ್ ರೀಸನ್ಸ್. ZR ಆ್ಯಂಡ್ HF ಹ್ಯಾವ್ ಆಲ್ಮೋಸ್ಟ್ ಸೇಮ್ ಅಟಾಮಿಕ್ ರೇಡಿಯೈ. ಇದು ಕ್ವಶನ್ ಇದೆ ಅದರಲ್ಲಿ. ಓಕೆ, ನೆಕ್ಸ್ಟ್ ಕೋರ್ಡಿನೇಷನ್ ಕಾಂಪೌಂಡಿಂದ VBT ಥಿಯರಿ ಮೇಲೆ ಕ್ವಶನ್ ಪಕ್ಕ ಕೇಳ್ತಾರೆ. ಇದಿಷ್ಟರೊಳಗಡೆ ಒಂದು ಇದರದ್ದು ಏನು ಹೇಳ್ತಾರೆ, ಎಕ್ಸ್ಪ್ಲೈನ್ ದ ಹೈಬ್ರಿಡೈಸೇಷನ್, ದೆನ್ ಜೊಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಪಕ್ಕ ಕೇಳ್ತಾರೆ. 1, 2, 3, 4 ಒಂದು 100% ಕೇಳ್ತಾರೆ. ಮತ್ತು ಹೈಬ್ರಿಡ್ ಅದಾಯ್ತಲ್ಲ, ಅದಾದಮೇಲೆ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನಸ್ ಥಿಯರಿ. ವಾಟ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್? ಗಿವ್ ಎನ್ ಎಕ್ಸಾಂಪಲ್. ವಾಟ್ ಆರ್ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸಸ್? ಗಿವ್ ಎನ್ ಎಕ್ಸಾಂಪಲ್. ಡ್ರಾ ದ ಸ್ಟ್ರಕ್ಚರ್ ಆಫ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್. ಇದು ಮತ್ತು ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಎರಿನ್ಸಿಂದ SN1 ಮೆಕ್ಯಾನಿಸಮ್ ಅಥವಾ SN2 ಮೆಕ್ಯಾನಿಸಮ್ ವಿತ್ ಎಕ್ಸಾಂಪಲ್. ಈದರ್ ಅದು ಕೇಳ್ಬೋದು ಆರ್ ಇದನ್ನು ಕೇಳ್ಬೋದು. ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಕನ್ಫ್ಯೂಸ್ ಆಗಬೇಡಿ. ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ನು, ದೆನ್ ಫಿಟ್ಟಿಂಗ್ ರಿಯಾಕ್ಷನ್ನು. Why aryl halides are less reactive towards nucleophilic substitution reaction? Give reason. Explain Schwartz reaction with an example. Finkelstein reaction. ಇದೆಲ್ಲದೂ ನಾನು ಅದರಲ್ಲಿ ಹೇಳಿದ್ದೇನೆ. What is chirality? Racemic mixture is optically inactive. Give reason. What are freons? ಕೆಲವೆಲ್ಲ ಇದರಲ್ಲಿ ಮಿಸ್ ಆಗಿರ್ಬೋದು. ಆ PPTಯಲ್ಲಿ ಇದರಲ್ಲಿ ಆ್ಯಡ್ ಆಗಿದೆ. What is chiral carbon atom? What is Grignard reagent? Write the general formula. ಅದು ಬಿಟ್ಟರೆ ಆಲ್ಕೋಹಾಲ್, ಫಿನಾಲ್ಸ್, ಈಥರ್ಸಿಂದ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಇಥೇನ್. ಇದರಲ್ಲಿದೆ. ಆರ್ ಫಿನಾಲ್ ಫ್ರಮ್ ಕ್ಯುಮಿನ್. ಗಿವ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ಕೋಲ್ಬೇಸ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ರೈಮರ್ ಟೈಮನ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ವಿತ್ ಎನ್ ಎಕ್ಸಾಂಪಲ್. ವಾಟ್ ಈಸ್ ದ ಆ್ಯಕ್ಷನ್ ಆಫ್ ಬ್ರೋಮಿನ್ ಇನ್ ಇಥನೋಯಿಕ್ ಆಸಿಡ್ ಆರ್ ಎನಿಸೋಲ್? ಗಿವ್ ಎಕ್ಸಾಂಪಲ್. Give an equation. What happens when anisole reacts with mixture of concentrated nitric acid and sulfuric acid? Give equation. What happens when anisole methyl chloride and presence of alkyl aluminum chloride? Complete the reaction. ಈ ಥರ. What is Lucas reagent? What is the effect of following graphs? Acidity of phenol. ಇದು ಕೇಳ್ತಾರೆ. ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದ ನಿಮಗೆ ಎಕ್ಸ್ಪ್ಲೈನ್ ರೋಸೆನ್ಮಂಡ್ ರಿಯಾಕ್ಷನ್, ಗಟಮ್ ಆ್ಯಂಡ್ ಕೋಚ್ ರಿಯಾಕ್ಷನ್, ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್, ವೋಲ್ಫ್ ಕಿಜ್ನರ್ ರಿಯಾಕ್ಷನ್ನು, ಕೆನಿಜಾರೋಸ್ ರಿಯಾಕ್ಷನ್ನು ಇದೆಲ್ಲ ಕೇಳ್ತಾರೆ. ಗ್ರಿಗ್ನರ್ ರಿಯೇಜೆಂಟ್. ವಾಟ್ ಈಸ್ ದ ಆ್ಯಕ್ಷನ್ ಆಫ್ ಅಮೋನಿಯಾ ಆನ್ ಬೆನ್ಸೋಯಿಕ್ ಆ್ಯಸಿಡ್? ಇದು ಅಮೈನ್ಸಲ್ಲಿ ಹಾಫ್ಮೆನ್ ಡಿಗ್ರೇಡೇಷನ್ ರಿಯಾಕ್ಷನ್ನು, ಕಾರ್ಬಲಾಮೈನ್ ರಿಯಾಕ್ಷನ್ನು, ಡಿಅಜೋಟೈಸೇಷನ್ ರಿಯಾಕ್ಷನ್ನು. ಹೌ ಈಸ್ ಅನಿಲಿನ್ ಇಸ್ ಪ್ರಿಪೇರ್ಡ್ ಫ್ರಮ್ ನೈಟ್ರೋಬೆನ್ಸಿನ್. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸಿಂದ ಒಂದಂತೂ ಸ್ಟ್ರಕ್ಚರ್ ಪಕ್ಕ ಕೇಳ್ತಾರೆ. ರೈಟ್ ದ ಹಾವರ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್, ಹಾವರ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್, ಹಾವರ್ ಸ್ಟ್ರಕ್ಚರ್ ಆಫ್ ಸುಕ್ರೋಸ್. ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್? ಗಿವ್ ಎಕ್ಸಾಂಪಲ್. ದೀಸ್ ಆಲ್ ಆರ್. ಓಕೆ, ಸೊ ನೋಡಿ, ನಾನು ಹೇಳಿದೆಯಲ್ಲ, ಈ PDF ಮತ್ತು ನಾನು ಫಸ್ಟಿಗೆ ಒಂದು ಪ್ರೆಸೆಂಟೇಷನ್ ಅಂತ ಕಳಿಸಿದ್ದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇದೆ. ಇದರಿಂದ ನನ್ನ ಪ್ರಕಾರ 70ಯಲ್ಲಿ ಒಂದು 40+ ತೆಗಿಬೋದು. ಇದು ಪ್ಲಸ್ ಅದನ್ನು ಮಾಡಿದರೆ 40+. ಅದಾದಮೇಲೆ ಇನ್ನೊಂದು PDF ಶೇರ್ ಮಾಡಿದ್ದೇನೆ. ಯಾವುದು ಅದರಲ್ಲಿ ವಿತ್ ಚಾಪ್ಟರ್ ವೈಸ್ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಸೊ ಅದರದ್ದು MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು ಅದೆಲ್ಲದನ್ನು ಮಾಡಿ ಡಿಸ್ಟ್ರಿಕ್ಟ್ ಪೇಪರನ್ನು ಮಾಡಿದರೆ 60+ ಆರಾಮ್ಸೆ ಮಾಡ್ಬೋದು. ಓಕೆ, ಆರಾಮ್ಸೆ ಮಾಡ್ಬೋದು. ದಿಸ್ ಈಸ್ ನಾಟ್ ಜಸ್ಟ್ ಅ ಪಾಸಿಂಗ್ ಪ್ಯಾಕೇಜು. ಇದರಲ್ಲಿ ಇದು ಇದೆ, ಇದು ಪ್ಲಸ್ PPT. ಓಕೆ, ಪ್ರೆಸೆಂಟೇಷನ್ ಶೇರ್ ಮಾಡಿದ್ದೇನೆ. ಇವೆರಡನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಎಲ್ಲರಿಗೂ ಗ್ರೂಪಲ್ಲೂ ಅದನ್ನೇ ಹೇಳಿದ್ದು, ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾವುದನ್ನು ಮಾಡಬೇಕು, ಮಾಡೆಲ್ ಪೇಪರ್ಸನ್ನು ಮಾಡಿ ಅಂತ ಹೇಳಿದ್ದೇನೆ. ಯಾಕಂದರೆ ಡಿಫ್ರೆಂಟ್ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಕೇಳಿದ್ದಾರೆ. ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ ಅದೇ ಕ್ವಶನ್ಸನ್ನು ಡಿಫ್ರೆಂಟಾಗಿ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದಾದಮೇಲೆ ನಾನು ಏನು ಚಾಪ್ಟರ್ ವೈಸ್ PDF ಶೇರ್ ಮಾಡಿದ್ದೇನೆ ಅದನ್ನು ನೋಡಿ. ಫೈನಲಿ ಯಾವುದು ಡಿಸ್ಟ್ರಿಕ್ಟ್ ಪೇಪರ್ಸನ್ನು ನೋಡಿ. ಆವಾಗ ನಿಮ್ಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ಪಕ್ಕಾ 60+ ತೆಗಿಬೋದು ಇದಿಷ್ಟರಿಂದ, ಆಯಿತಾ? ಸೊ ಈ ಥರ ಮಾಡಿ ಅಂತ 2 days ಬ್ಯಾಕಿಂದ ನಾನು ಹೇಳ್ತಾ ಇದ್ದೇನೆ. ಈಗ ಏನು ಓದಿದ್ರು ಫಸ್ಟ್ ಇದು, ಮತ್ತು ನಾನು ಇನ್ನೊಂದು PPT ಹೇಳ್ತೇನೆ, ಪ್ರೆಸೆಂಟೇಷನ್ನು ಕಳಿಸ್ತೇನೆ, ಗ್ರೂಪಲ್ಲಿ ಜಾಯ್ನ್ ಆಗಿ ಕಳಿಸ್ತೇನೆ. ಸೊ ಅದನ್ನು ಶೇರ್ ಮಾಡ್ತೇನೆ ನಿಮಗೆ. ಶೇರ್ ಮಾಡಿದ ತಕ್ಷಣ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಅದಾದ ನಂತರ ಇನ್ನೊಂದು PDF ಇದೆ ಚಾಪ್ಟರ್ ವೈಸು, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಮಾಡಿ. ಆ್ಯಂಡ್ ದೆನ್ನು
ಯಾವುದು ಡಿಸ್ಟ್ರಿಕ್ಟ್ ಪೇಪರ್ಸ್. ಇದನ್ನು ಮಾಡಿದರೆ 60+ ಏನೂ ಪ್ರಾಬ್ಲಮ್ ಇಲ್ಲ. ಡಿಸ್ಟ್ರಿಕ್ಟ್ ಪೇಪರ್ ಇದು MCQ ಆಲ್ರೆಡಿ ನಾನು ಆನ್ಸರ್ಸನ್ನು ಕಳಿಸಿದ್ದೇನೆ. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೂ ಕೂಡ ಆನ್ಸರ್ಸನ್ನು ಕಳಿಸಿದ್ದೇನೆ ಬೇರೆ ಇದರಿಂದ, ಡಿಸ್ಟ್ರಿಕ್ಟ್ ಇದಲ್ಲ, ಬೇರೆ ಇನ್ನೊಂದು ಇದು ಕಳಿಸಿದ್ದೇನೆ PDF ಅದರಿಂದ. ಓಕೆ, ಯಾರಿಗೆ ಈ PDF ಬೇಕು ಪ್ಲಸ್ ಪಾಸಿಂಗ್ ಪ್ಯಾಕೇಜ್ ಅದರದ್ದು PDF ಬೇಕು ಪ್ರೆಸೆಂಟೇಷನ್, ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಲಿಂಕನ್ನು ಹಾಕಿರ್ತೇನೆ, ಜಾಯ್ನ್ ಆಗಿ ಅಲ್ಲಿಂದ ಶೇರ್ ಮಾಡ್ತೇನೆ. ಓಕೆ, ಮತ್ತು ಈ ವಿಡಿಯೋವನ್ನು ನೋಡಿ ಶೇರ್ ಮಾಡೋದನ್ನು, ಬೇರೆಯವರಿಗೆ ಬೇಕಾದವರಿಗೆ ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಒಳ್ಳೆ ರೀತಿಯಲ್ಲಿ ಇದು ಮಾಡಿ, ಏನು ಪ್ರಿಪೇರ್ ಆಗಿ ಪಾಸ್ ಆಗಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಕೆಮಿಸ್ಟ್ರಿಯಲ್ಲಿ ಪಾಸಿಂಗ್ ಕೊಡ್ತಾರೆ. ಔಟ್ ಆಫ್ 70 40 ಮಾರ್ಕ್ಸ್ ಈಸಿ ಅಂತ ಕೊಡ್ತಾರೆ. ನಿಮ್ಮ ಡೈರೆಕ್ಟ್ ಕ್ವಶನ್ಸ್ ಬಂದಿರುತ್ತೆ. ಯಾಕಂದರೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡುವಾಗಲೇ ಹೇಳಿರ್ತಾರೆ 20% ಮಾತ್ರ ಡಿಫಿಕಲ್ಟಿ ಇರಬೇಕು, 80% ಆಲ್ಮೋಸ್ಟ್ ಈಸಿ ಆ್ಯಂಡ್ ಆ್ಯಾವ್ರೇಜ್ ಲೆವೆಲ್ ಇರುತ್ತೆ. 40% ಈಸಿ, 40% ಆ್ಯಾವ್ರೇಜ್, 20% ಡಿಫಿಕಲ್ಟ್. ಅಂದರೆ ಔಟ್ ಆಫ್ 70 ಮ್ಯಾಕ್ಸಿಮಮ್ ಅಂದರೆ 15 ಮಾರ್ಕ್ಸ್, ನಾಟ್ ಮೋರ್ ದೆನ್ ದ್ಯಾಟ್. ಔಟ್ ಆಫ್ 70 ಡಿಫಿಕಲ್ಟಿ ಅಂದರೆ ಸ್ವಲ್ಪ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ 10 to 15 ಅಷ್ಟೇ. ಪಾಸಿಂಗ್ ಆಗಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, 50+ ತೆಗಿಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. 50 to 60 ನೀವು ಪರ್ಫೆಕ್ಟಾಗಿ ಓದಿದರೆ ಆರಾಮ್ಸೆ ತೆಗಿಬೋದು ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಒಳ್ಳೆ ರೀತಿಯಲ್ಲಿ ಓದಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. Until that, love you all. Bye-bye. Take care, students.